ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಅಡುಗೆಗಳು ಚಾನಲ್. ಭುವನನಿ ಶಿಖರನಿ ದಣಿದರೆ ಧರಣಿಗೆ ಧಣಿಯುನಿ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಈವ್ನಿಂಗಿಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ಸ್ಟಫ್ಡ್ ಬೆಂಡಿ ಬಜ್ಜಿ ಅಂತೇಳ್ಬಿಟ್ಟು ಬನ್ನಿ ಇದನ್ನು ಮಾಡೋಕ್ಕೆ ಏನೇನು ಬೇಕು ಅಂತ ನಾವು ನೋಡ್ಕೊಳ್ಳೋಣ. ಇದಕ್ಕೆ 1 ಬೌಲಷ್ಟು ನಾನು ಹುರಗಡ್ಲೆಯನ್ನು ತೊಗೊಂಡಿದ್ದೀನಿ. ಹಾಗೆಯೇ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಆ ಕಪ್ಪಲ್ಲಿ 1 ಕಪ್ಪು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಬೇಕಿಂಗ್ ಸೋಡಾ, ಆಮೇಲೆ ಒಂದು 10ರಿಂದ 12 ಬೆಂಡೆಕಾಯಿ, ಅರಿಶಿಣ, ನಿಂಬೆಹಣ್ಣು, ಗರಂ ಮಸಾಲ, ಅಚ್ಕಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆಯೇ ನಾನು ಆವಾಗಲೇ ನಿಮಗೆ 1 ಬೌಲಷ್ಟು ನಾನು ಕಡಲೆಪಪ್ಪು ಅಥವಾ ಹುರ್ಗಡ್ಲೆ ಏನಂತೀವಿ ಅದನ್ನು ತೊಗೊಂಡಿದ್ದನಲ್ಲ, ಅದನ್ನು ನಾನು ಮಿಕ್ಸಿಗೆ ಹಾಕ್ಬಿಟ್ಟು ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ತರಿಯಾಗಿ ರುಬ್ಕೋಬೇಕು. ಅದಾದಮೇಲೆ ಈಗ ನಾನು ಇದಕ್ಕೆ ಸ್ಟಫಿಂಗಿಗೆ ಇದನ್ನು ನಾವು ರೆಡಿ ಮಾಡ್ಕೊತಾ ಇರೋದು, ಬೆಂಡೆಕಾಯಿ ಒಳಗೆ ಸ್ಟಫ್ ಮಾಡೋಕ್ಕೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1-2 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ಹಾಗೆ ಗರಂ ಮಸಾಲ, ಆಮೇಲೆ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ, 1 ಚಿಟಿಕೆಯಷ್ಟು ಅರಿಶಿನ, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಈ ಹಿಟ್ಟಿನ ಜೊತೆಗೆ ಇದೆಲ್ಲ ಮಸಾಲೆಗಳು ಮಿಕ್ಸ್ ಆಗಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು. ಇದು ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ನಮಗೆ ಸ್ಟಫಿಂಗಿಗೆ ಚೆನ್ನಾಗಿರುತ್ತೆ. ಈಗ ನಾವು ಬಜ್ಜಿ ಹಿಟ್ಟು ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1.5 ಸ್ಪೂನಷ್ಟು ಅಚ್ಕಾರದ ಪುಡಿ, ಹಾಗೆ ಬೇಕಿಂಗ್ ಸೋಡಾ, ಹಾಗೆ ಇದನ್ನು ಸ್ವಲ್ಪ ಕೈಯಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ನಮಗೆ ಎಷ್ಟು ಹದ ಬೇಕೋ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಅಕ್ಕಿ ಹಿಟ್ಟು ಮರೆತುಬಿಟ್ಟಿದ್ದೆ, ಆಮೇಲೆ ಹಾಕ್ದೆ. ಮೆಣಸಿನ್ಕಾಯಿ ಬಜ್ಜಿಗೆಲ್ಲ ನೀವು ಬ್ಯಾಟರ್ನ ರೆಡಿ ಮಾಡ್ಕೊತೀರಲ್ಲ, ಸೇಮ್ ಅದಕ್ಕೆ ಈ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಈಗ ಬೆಂಡೆಕಾಯಿನ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಮಧ್ಯಕ್ಕೆ ಈ ಥರ ನಾವು ಸೀಳ್ಕೋಬೇಕು. ಯಾಕೆಂದರೆ ನಾವು ಇದರೊಳಗೆ ಸ್ಟಫಿಂಗ್ನ ತುಂಬಬೇಕಲ್ವ, ಅದಕ್ಕೆ ನಾವು ಈ ಥರ ಎಲ್ಲ ಬೆಂಡೆಕಾಯಿನೂ ಈ ಥರ ಮಧ್ಯಕ್ಕೆ ಸೀಳ್ಕೋಬೇಕು. ನೋಡಿ, ನಾನೆಲ್ಲನೂ ಸೀಳ್ಕೊತಾ ಇದ್ದೀನಿ. ಯಾವಾಗಲೂ ಒಂದೇ ಥರ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ, ಆಲೂಗಡ್ಡೆ ಬಜ್ಜಿ, ಇದೇ ಥರ ಬಜ್ಜಿ ತಿಂದು ಬೋರ್ ಆದಾಗ ಇದನ್ನು ತುಂಬ ಡಿಫ್ರೆಂಟಾಗಿ ಮಾಡಿಕೊಂಡು ತಿನ್ಬೋದು. ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತು ಯುನೀಕಾಗಿರುತ್ತೆ. ಈ ಥರ ಸ್ಟಫಿಂಗ್ ಬೆಂಡಿ ತುಂಬ ರುಚಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗ ಎಲ್ಲ ಸ್ಟಫಿಂಗು ತುಂಬಿದ್ದಾಗಿದೆ. ಈಗ ಎಣ್ಣೆ ಕಾಯಕ್ಕೆ ಆಗಲೇ ನಾನು ಇಟ್ಟಿದ್ದೆ. ಕಾದಿರೋ ಎಣ್ಣೆನ ಬಜ್ಜಿ ಬ್ಯಾಟರ್ಗೆ ಹಾಕ್ಕೊಳ್ಳೋದ್ರಿಂದ ಬಜ್ಜಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಈ ಥರ ಬೆಂಡೆಕಾಯಿ ಕಾಣೋ ಥರನೇ ಈ ಬ್ಯಾಟರ್ಗೆ ಅದ್ಬಿಟ್ಟು ನೀವು ಎಣ್ಣೆಗೆ ಬಿಡಿ. ಆವಾಗ ಬೆಂಡೆಕಾಯಿ ಮತ್ತು ಅದರೊಳಗಡೆ ತುಂಬಿರೋ ಸ್ಟಫಿಂಗ್ ಎರಡೂ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಿ ನಮಗೆ ತಿನ್ನೋವಾಗ ತುಂಬಾ ಟೇಸ್ಟ್ ಕೊಡುತ್ತೆ. ನೋಡಿ, ಈ ಥರ ಮೀಡಿಯಮ್ ಉರಿನಲ್ಲಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ನಿಮ್ಗೆ ಯಾವುದಾದ್ರೂ ರೆಸಿಪಿ ನನ್ನ ಕಡೆಯಿಂದ ಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಬೆಂಡೆಕಾಯಿನ ತಿನ್ನೋಕ್ಕೆ ಮಕ್ಕಳು ಸ್ವಲ್ಪ ಇಷ್ಟಪಡೋದಿಲ್ಲ, ಅಂಥವ್ರಿಗೆ ಈ ಥರ ಮಾಡಿಬಿಟ್ಟು ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಬಜ್ಜಿ ಮೆಣಸಿನ್ಕಾಯಲ್ಲಿ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಆದರೆ ಈ ಥರ ಮಾಡಿಕೊಂಡ್ರೆ ಹೆಲ್ತಿಗೂ ಕೂಡ ಒಳ್ಳೆಯದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಎಲ್ಲನೂ ರೆಡಿ ಆಯಿತು. ಇದನ್ನೆಲ್ಲ ಹಾಕ್ಬಿಟ್ಟು ಸ್ಟ್ರೀಟ್ ಫುಡ್ ಬಜ್ಜಿ ಥರ ರೆಡಿ ಮಾಡೋಣ ಬನ್ನಿ. ನೋಡಿ, ಈ ಥರ ಇದನ್ನೆಲ್ಲ ಕಟ್ ಮಾಡಿಕೊಂಡು ಇದಕ್ಕೇ ನಾವು ಈರುಳ್ಳಿ, ಕ್ಯಾರೆಟ್ ತುರಿ, ಕೊತ್ತಂಬರಿ, ಹಾಗೆ ನಿಂಬೆ ರಸ ಇದನ್ನೆಲ್ಲ ಹಾಕ್ಬಿಟ್ಟು ಡೆಕೋರೇಟ್ ಮಾಡಿದ್ರೆ ನಮಗೆ ಸ್ಟ್ರೀಟ್ ಫುಡ್ ಥರ ಬೆಂಡೆಕಾಯಿ ಬಜ್ಜಿ ರೆಡಿ ಆಗುತ್ತೆ. ಇದನ್ನು ನಾನು ನನ್ನ ಮಗಂಗೆ ಕೊಟ್ಬಿಟ್ಟು ಟೇಸ್ಟ್ ಮಾಡಿ ಹೇಳಿಸ್ತೀನಿ, ಯಾಕೆಂದರೆ ಅವನಿಗೆ ಇಷ್ಟನೇ ಆಗಲ್ಲ ಬೆಂಡೆಕಾಯಿ ಅಂದರೆ. ವಾವ್ ಮಮ್ಮಿ, ಏನು ಸಖತ್ತಾಗಿ ಮಾಡಿದ್ದೀರಾ.